ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ ತಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ ನಲ್ಲಿ ನಾವು ಶಬ್ದ ಈ ಒಂದು ಪಾಠದ ಕುರಿತಾದಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಗಳನ್ನ ಕಲಿತಾ ಹೋಗೋಣ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಇದೆ, ಒಂದ್ 2-3 ಸ್ಕ್ರಿಪ್ಟಿವ್ ಕ್ವೆಶನ್ ಸಹ ಇರುತ್ತೆ. ಸೊ ನಮ್ಮ ಪಾಠಕ್ಕೆ ಪರೀಕ್ಷೆಗೆ ಅನುಕೂಲಕರವಾಗಿದ್ರೆ ಅದನ್ನ ಯಾಕೆ ನಾವು ಕಲಿಬಾರ್ದು ಅಲ್ವಾ? ಸೊ ಕಲಿತಾ ಹೋಗೋಣ. ಸೊ ನೀವೆಲ್ಲರೂ ಕೂಡ ಇವತ್ತಿನ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ಗೆ ರೆಡಿ ಇದ್ದೀರಾ ಅಂತ ಭಾವಿಸ್ತಾ ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಎಲ್ಲಾರ್ಗು ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಶಬ್ದ ಈ ಒಂದು ಪರ್ಟಿಕ್ಯುಲರ್ ಪಾಠದ ಮೊದಲನೇ ಪ್ರಶ್ನೆ ಹೀಗಿದೆ, ಇದನ್ನ ದೊಡ್ಡದ್ ಮಾಡಿ ತೋರಿಸ್ತೇನೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಥವಾ ಹಿಂದೆ ಮತ್ತು ಮುಂದೆ ಆಗುವ ವಸ್ತುವಿನ ಚಲನೆಯನ್ನು ಏನೆಂದು ಕರೆಯುತ್ತಾರೆ? ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಥವಾ ಹಿಂದೆ ಮುಂದೆ ಟು ಅಂಡ್ ಫ್ರೋ ಆಗುವಂತಹ ವಸ್ತುವಿನ ಚಲನೆಯನ್ನ ಮೂವ್ಮೆಂಟ್ ಅನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ರಿಂಗಣ, ಆಪ್ಷನ್ ಬಿ ಕಂಪನ, ಆಪ್ಷನ್ ಸಿ ತಳ್ಳನ, ಆಪ್ಷನ್ ಡಿ ಘರ್ಷಣ. ಇದರಲ್ಲಿ ಸರಿಯಾದ ಉತ್ತರ ಯಾವ್ದಿರಬಹುದು? ಸೊ ನಾನು ಇಲ್ಲಿ ಚಲನೆ, ವಸ್ತುವಿನ ಚಲನೆ ಅಂತ ಹೇಳ್ತಾ ಇದ್ದೀನಿ, ಟು ಅಂಡ್ ಫ್ರೋ ಅಂತ ಹೇಳ್ತಾ ಇದ್ದೀನಿ. ಆಗ ನಿಮ್ ತಲೆಗೆ ಫ್ರಿಕ್ಷನ್ ಅನ್ನೋದು ಬಂದ್ಬಿಡುತ್ತೆ ಅಲ್ವಾ? ಫ್ರಿಕ್ಷನ್ ಅಂದ್ರೆ ಘರ್ಷಣ. ಸೊ ಘರ್ಷಣ ಅಂತ ಸೆಲೆಕ್ಟ್ ಮಾಡಬಹುದು, ಆದ್ರೆ ಘರ್ಷಣ ತಪ್ಪಾದ ಉತ್ತರ. ತಲ್ಲಣ, ಯಾವ್ದಾದ್ರು ನೋಡಿದ ತಕ್ಷಣ ತಲ್ಲಣಕ್ಕೆ ಒಳಗಾಗ್ತೀವಿ, ಅದೊಂದು ಭಾವ, ಆದ್ರಿಂದ ತಲ್ಲಣ ಕೂಡ ತಪ್ಪಾದಂತಹ ಉತ್ತರ. ಇನ್ನು ರಿಂಗಣ ಅಂತ ಹೇಳಿದ್ರೆ ರಿಂಗುಟ್ಟೋದು ಅಂತ ಹೇಳ್ತೀವಿ ಅಲ್ವಾ? ಸೊ ಅದು ಕೂಡ ಸ್ವಲ್ಪ ಸರಿ ಇದ್ರು ಕೂಡ ಅಷ್ಟಾಗಿ ಸರಿ ಇಲ್ಲ. ಸರಿಯಾದ ಉತ್ತರ ಕಂಪನ ಅಂದ್ರೆ ವೈಬ್ರೇಷನ್. ವಸ್ತುವಿನಿಂದ ಉಂಟಾಗುವಂತಹ ಚಲನೆಯಲ್ಲಿ ಹಿಂದೆ ಮುಂದೆ ಆಗುವಂತಹ ಈ ಒಂದು ಪ್ರಕ್ರಿಯೆಗೆ ನಾವು ಕಂಪನ ಅಂತ ಕರಿತೀವಿ. ಸೊ ಕಂಪನ ಇಸ್ ದ ರೈಟ್ ಆನ್ಸರ್. ಸೊ ಸೆಲೆಕ್ಟ್ ಮಾಡೋಣ. ಕಂಪನಕ್ಕೆ ಹಸಿರು ಬಣ್ಣವನ್ನ ನಾವು ನೀಡೋಣ. ಓಕೆ, ಎರಡನೇ ಪ್ರಶ್ನೆ. ನಾವು ಮಾತನಾಡಿದಾಗ ನಮ್ಮ ದೇಹದ ಯಾವ ಭಾಗವು ಕಂಪಿಸುತ್ತದೆ? ಈಗ ತಾನೇ ಕಂಪನ ಅಂತ ಹೇಳಿದ್ರೆ ವೈಬ್ರೇಷನ್ ಅಂತ ಹೇಳಿದೆ. ಸೊ ಈಗ ನಾನ್ ಮಾತಾಡ್ತಾ ಇದ್ದೀನಿ, ನಿಮ್ಗೂ ಸಹ ಕೇಳಿಸ್ತಾ ಇದೆ. ನೀವು ಶಬ್ದಗಳು ಈ ಒಂದು ಪಾಠವನ್ನ ಕಲ್ತಿದ್ದೀರಾ. ಇದ್ರಲ್ಲಿ ನಾವೇನ್ ಅರ್ಥ ಮಾಡ್ಕೊಂಡ್ವಿ? ನಾವು ಮಾತನಾಡಿದಾಗ ನಮ್ಮ ದೇಹದ ಯಾವ ಭಾಗವು ಕಂಪಿಸುತ್ತೆ, ಒಂದು ವೈಬ್ರೇಟ್ ಆಗುತ್ತೆ? ಆಪ್ಷನ್ ಎ ಲಾರಿಂಗ್ಸ್, ಆಪ್ಷನ್ ಬಿ ಧ್ವನಿ ಪೆಟ್ಟಿಗೆ, ಆಪ್ಷನ್ ಸಿ ಆಪ್ಷನ್ ಎ ಮತ್ತು ಬಿ, ಆಪ್ಷನ್ ಡಿ ಯಾವುದೂ ಅಲ್ಲ. ಯಾವ್ದಿರ್ಬಹುದು ಸರಿಯಾದಂತಹ ಉತ್ತರ? ಲಾರಿಂಗ್ಸ್ ಇದ್ಯಾವುದೋ ಇಂಗ್ಲಿಷ್ ಪದ ಮೇಡಮ್, ಸೊ ನಾವ್ ಲಾರಿಂಗ್ಸ್ ಪದದ ಜೊತೆಗೆ ಹೋಗ್ತೀವಿ ಅಂತ ಹೇಳ್ಬಹುದು. ಇಲ್ಲ, ಧ್ವನಿ ಪೆಟ್ಟಿಗೆ ಕಂಪಿಸೋದು ಅಂತ ಕೆಲವ್ರು ಹೇಳ್ಬಹುದು. ಆದ್ರೆ ಧ್ವನಿ ಪೆಟ್ಟಿಗೆಯನ್ನ ಇಂಗ್ಲಿಷ್ ನಲ್ಲಿ ಲಾರಿಂಗ್ಸ್ ಅಂತ ನಾವು ಕರಿತೀವಿ. ಆದ್ರಿಂದ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಈಸಿ, ಸಿಂಪಲ್, ಅರ್ಥ ಆಯ್ತಾ? ಮೂರನೇ ಪ್ರಶ್ನೆ. ಶ್ವಾಸಕೋಶಗಳು ಗಾಳಿಯನ್ನು ಡ್ಯಾಶ್ ಮೂಲಕ ಚಲಿಸುವಂತೆ ಮಾಡಿದಾಗ ಧ್ವನಿ ತಂತುಗಳು ಕಂಪಿಸಿ ಶಬ್ದವನ್ನ ಉಂಟು ಮಾಡುತ್ತದೆ. ಐ ರಿಪೀಟ್, ಶ್ವಾಸಕೋಶವು ನಮ್ಮ ರೆಸ್ಪಿರೇಟರಿ ಆರ್ಗನ್ ಗಾಳಿಯ ಮೂಲಕ ಚಲಿಸುವಂತೆ ಮಾಡಿದಾಗ ಧ್ವನಿ ತಂತುಗಳು, ಕೇಳಿದಿರ ಧ್ವನಿ ತಂತುಗಳು ಅಂದ್ರೆ ಏನು ಅಂತ? ಅವು ಕಂಪಿಸಿ ವೈಬ್ರೇಟ್ ಆಗಿ ಶಬ್ದವನ್ನ ಉಂಟು ಮಾಡುತ್ತೆ. ಈ ಶಬ್ದವನ್ನ ಉಂಟು ಮಾಡುತ್ತಲ್ಲ, ಸೊ ಅದು ಯಾವ್ದ್ರ ಮೂಲಕ ಉಂಟಾಗೋದು? ಧ್ವನಿ ಪೆಟ್ಟಿಗೆಯ ಮೂಲಕನ, ಲಾರಿಂಗ್ಸ್ ಮೂಲಕನ, ಸೀಳು ಕಿಂಡಿಯ ಮೂಲಕನ, ಆಪ್ಷನ್ ಸಿ, ಆಪ್ಷನ್ ಡಿ ಶ್ವಾಸನಾಳದ ಮೂಲಕನ? ಸೊ ಈಗ ಯೋಚನೆ ಮಾಡಿ. ಶ್ವಾಸಕೋಶ ಅಂತ ಹೇಳ್ತಾ ಇದೀನಿ, ಸೊ ಶ್ವಾಸನಾಳ ಅನ್ನೋದು ಸರಿಯಾದ ಉತ್ತರನ? ಖಂಡಿತ ಅಲ್ಲ. ಸೊ ಇನ್ನೇನು ಧ್ವನಿ ಪೆಟ್ಟಿಗೆಯ ಮೂಲಕ ಧ್ವನಿ ತತ್ವಗಳು ಕಂಪಿಸುತ್ತಾ? ಅದು ತಪ್ಪು. ಅದು ಸರಿಯಾಗಿದೆ ಲಾರಿಂಗ್ಸ್. ಈ ಎರಡು ಉತ್ತರ ತದ್ವಿರುದ್ಧವಾಗಿದೆ, ಯಾಕಂದ್ರೆ ಇವೆರಡು ಒಂದೇ ಅಲ್ವಾ? ಸೊ ಇವು ಅಲ್ಲ. ಸರಿಯಾದ ಉತ್ತರ ಬಂದು ಸೀಳು ಕಿಂಡಿ. ಶ್ವಾಸಕೋಶಗಳು ಗಾಳಿಯನ್ನ ಸೀಳು ಕಿಂಡಿ ಮೂಲಕ ಚಲಿಸುವಂತೆ ಮಾಡಿದಾಗ ಧ್ವನಿ ತಂತುಗಳು ಕಂಪಿಸಿ ಶಬ್ದವನ್ನ ಉಂಟು ಮಾಡುತ್ತೆ.
ಆದ್ರಿಂದ ಸರಿಯಾದ ಉತ್ತರ ಸೀಳುಕಿಂಡಿ. ಸೊ ಇದ್ರ ಮೂಲಕ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳಿಗೆ ಯಾವ ರೀತಿಯಾದಂತಹ ಉತ್ತರಗಳನ್ನ ನಾವು ಯಾವ ರೀತಿ ಸೆಲೆಕ್ಟ್ ಮಾಡ್ಬೇಕು ಅನ್ನೋದು ಗೊತ್ತಾಗಿರುತ್ತೆ ನಿಮ್ಗೆ. ಸೊ ನೋಡಿ, ಇವಾಗ ಧ್ವನಿ ಪೆಟ್ಟಿಗೆ, ಲಾರಿಕ್ಸ್ ಇವೆರಡು ಒಂದೇ ಅರ್ಥವನ್ನ ಕೊಡುತ್ತೆ. ಸೊ ಇದಾಗಿರ್ಲಿಕ್ಕಿಲ್ಲ. ಸೊ ಶ್ವಾಸಕೋಶ ಅಂತ ಹೇಳಿದ್ಕೆ ಇಲ್ಲಿ ಶ್ವಾಸನಾಳ ಅಂತ ಒಂದು ಬಿಸ್ಕೆಟ್ ಆಪ್ಷನ್ ಅಂತ ಹೇಳ್ತಾರೆ. ಅಂದ್ರೆ ಸುಮ್ನೆ ಹೆದರ್ಸ್ಲಿಕ್ಕೆ ಅಥವಾ ತಲೆಗೆ ಹುಳ ಬಿಡುವಂತಹ ಆಪ್ಷನ್ ಅಂತ ಹೇಳ್ತಾರೆ. ಇದು ಸಹ ಇಲ್ಲ. ಸೊ ನೀವು ಟೆಕ್ಸ್ಟ್ ಬುಕ್ ಅನ್ನ ಸರಿಯಾಗಿ ಪರಿಶೀಲಿಸಿ ಓದಿದಾಗ ನಿಮ್ಗೆ ಸರಿಯಾದಂತಹ ಉತ್ತರ ಸಿಗ್ತಾ ಹೋಗುತ್ತೆ. ಕ್ಲಿಯರ್? 4ನೇ ಪ್ರಶ್ನೆ. ಪುರುಷರಲ್ಲಿ ಧ್ವನಿತಂತುಗಳು ಸುಮಾರು 20 ಎಂಎಂ ಉದ್ದವಿರುತ್ತದೆ. ಮಹಿಳೆಯರಲ್ಲಿ ಇವುಗಳು ಸುಮಾರು 15 ಎಂಎಂ ಉದ್ದವಿರುತ್ತದೆ ಮತ್ತು ಮಕ್ಕಳು ಅತಿ ಚಿಕ್ಕದಾದ ಧ್ವನಿತಂತುಗಳನ್ನ ಹೊಂದಿರುತ್ತಾರೆ. ಈ ಮೇಲಿನ ವಾಕ್ಯ ಸರಿ ಇದೆಯೇ? ಸೊ ಇಲ್ಲಿ ಒಂದು ಸೆಂಟೆನ್ಸ್ ಅನ್ನ, ಒಂದು ವಾಕ್ಯವನ್ನ ಕೊಟ್ಟಿದ್ದಾರೆ. ವಾಕ್ಯದ ತುಂಬ ನಮ್ಗೆ ಬಹಳಷ್ಟು ಇನ್ಫಾರ್ಮೇಶನ್ ಇದೆ. ಏನ ಇನ್ಫಾರ್ಮೇಶನ್? ಪುರುಷರಲ್ಲಿ ಕಂಡು ಬರುವಂತಹ ಧ್ವನಿತಂತುಗಳು ಸುಮಾರು 20 ಎಂಎಂ ಉದ್ದವಾಗಿದ್ದರೆ ಮಹಿಳೆಯರಲ್ಲಿ 15 ಎಂಎಂ ಉದ್ದವಾಗಿರುತ್ತೆ. ಮಕ್ಕಳಲ್ಲಿ ಅತಿ ಚಿಕ್ಕದಾದಂತಹ ಧ್ವನಿತಂತು ಇರುತ್ತೆ. ಈ ಆಪ್ಷನ್ ಸರಿ ಇದೆಯಾ ತಪ್ಪಿದ್ಯಾ? ಪಾರ್ಶ್ವವಾಗಿ ಸರಿ ಇದೆಯಾ ಪಾರ್ಶ್ವವಾಗಿ ತಪ್ಪಿದ್ಯಾ? ನಾನು ಯಾವಾಗ್ಲೂ ಹೇಳಿದೀನಿ, ಈ ತರ ಬಂದಾಗ ಇವೆರಡು ಒಂದೇ ಅರ್ಥ ಅಲ್ವಾ? ಪಾರ್ಶಲಿ ರೈಟ್ ಇಸ್ ಆಲ್ಸೋ ಸೇಮ್, ಪಾರ್ಶಲಿ ರಾಂಗ್ ಇಸ್ ಆಲ್ಸೋ ಸೇಮ್ ಅಲ್ವಾ? ಸೊ ಇವೆರಡು ಇರಲ್ಲ. ಸರಿ ಅಥವಾ ತಪ್ಪು ಇವೆರಡರಲ್ಲಿ ಒಂದನ್ನ ಆಯ್ಕೆ ಮಾಡ್ಬೇಕಾಗತ್ತೆ. ಸೊ ನಿಮ್ಗೆ ಕನ್ಫ್ಯೂಸ್ ಆಗ್ಬಹುದು. ಗಂಡಸರಿಗಿಂತ ಹೆಂಗಸರು ಜೋರ್ ಧ್ವನಿಯಲ್ಲಿ ಮಾತಾಡ್ತಾರೆ, ಏರಿಳಿತದಲ್ಲಿ ಮಾತಾಡ್ತಾಳೆ. ನಮ್ಮನೇಲಂತೂ ಹೆಂಗಸರು ಧ್ವನಿನೇ ದೊಡ್ಡದು. ಸೊ ಇದು ತಪ್ಪಿರಬಹುದು ಅಂತ ಹೇಳ್ಬಹುದು. ಇಲ್ಲ, ಹೆಣ್ಮಕ್ಳ ಧ್ವನಿ ಕಮ್ಮಿ ಇರುತ್ತೆ ಧ್ವನಿ ತಂತು. ಇದು ಸರಿ ಇದೆ. ಪುರುಷರಲ್ಲಿ 20 ಎಂಎಂ ಉದ್ದವಿರುತ್ತೆ ಧ್ವನಿ ತಂತುಗಳು, ಮಹಿಳೆಯರಲ್ಲಿ 15 ಎಂಎಂ ಹಾಗೂ ಮಕ್ಕಳಲ್ಲಿ ಅತಿ ಚಿಕ್ಕದಾದಂತಹ ಧ್ವನಿ ತಂತು ಇರುತ್ತೆ. ಸೊ ಈ ಉತ್ತರ ಸರಿ ಇದೆ. ಈ ವಾಕ್ಯ ಸರಿ ಇದೆ. ನೆಕ್ಸ್ಟ್ 5ನೇ ಪ್ರಶ್ನೆ. ಶಬ್ದವು ಯಾವುದರ ಮೂಲಕ ಪ್ರಸಾರವಾಗುವುದಿಲ್ಲ? ಸೌಂಡ್ ವೇವ್ಸ್ ಯಾವ್ದ್ರ ಮೂಲಕ ಪ್ರಸಾರ ಆಗೋದಿಲ್ಲ? ಆಪ್ಷನ್ ಎ ನೀರು. ನೀರ್ನಲ್ಲಿ ಮಾತಾಡಿದ್ರೆ ಕೇಳಿಸುತ್ತಾ? ಆಪ್ಷನ್ ಬಿ ಗಾಳಿ. ಗಾಳಿಯಲ್ಲಿ ಕಿರ್ಚಾಡಿದ್ರೆ ಕೇಳಿಸುತ್ತಾ? ಆಪ್ಷನ್ ಸಿ ತರಂಗ. ತರಂಗ ಅಂದ್ರೆ ವೇವ್ಸ್. ವೇವ್ಸ್ ಅಲ್ಲಿ ಮಾತಾಡಬಹುದಾ? ಆಪ್ಷನ್ ಡಿ ನಿರ್ವಾತ. ಸೊ ನೀರ್ನಲ್ಲಿ ಮಾತಾಡಿದ್ರು ಆ ಗುಳುಗುಳು ಶಬ್ದವ ನಮ್ಗೆ ಕೇಳುತ್ತೆ. ಗಾಳಿಯಲ್ಲೂ ಕೂಡ ಈಗ ನೋಡಿ, ಗಾಳಿಯಲ್ಲಿ ಸಂಚಾರ ಆಗುತ್ತೆ ನಾವು ಮಾತಾಡುವಂತಹ ಮಾತು ಅಲ್ವಾ? ತರಂಗ. ತರಂಗ ಈಗ ವೇವ್ಸ್ ಗಳ ಮೂಲಕನೇ ನಾನೆಲ್ಲೋ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ, ನೀವ್ ಯಾವ್ಯಾವ್ದೋ ಪ್ರದೇಶದಲ್ಲಿ ಕುತ್ಕೊಂಡು ಕೇಳ್ತಾ ಇದ್ದೀರಾ. ನಮ್ಮ ಗಣಕ ಯಂತ್ರದ ತಂತ್ರಜ್ಞಾನದ ತರಂಗದ ಮೂಲಕವೇ ನಾವು ಮಾತಾಡುವಂತಹ ಮಾತುಗಳು ಒಬ್ರಿಗೆ ಇನ್ನೊಬ್ರಿಗೆ ಕೇಳಿಸ್ತಾ ಹೋಗುತ್ತೆ. ಸೊ ಸರಿಯಾದ ಉತ್ತರ ನಿರ್ವಾತ. ಶಬ್ದವು ನಿರ್ವಾತದ ಮೂಲಕ ಪ್ರಸಾರ ಆಗೋದು ಇಲ್ಲ. ಓಕೆ. 6ನೇ ಪ್ರಶ್ನೆ. ಕಿವಿಯ ಒಳಗಡೆ ಕಂಡು ಬರುವಂತಹ ತೆಳುವಾದ ಹಿಗ್ಗಿದ ಪೊರೆಯನ್ನ ಏನೆಂದು ಕರೆಯುತ್ತಾರೆ? ಕಿವಿಯ ಒಳಗಡೆ ಕಂಡು ಬರುವ ತೆಳುವಾದ ಹಿಗ್ಗಿದ ಪೊರೆಯನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಕಿವಿ ತಂತು, ಆಪ್ಷನ್ ಬಿ ಆಲಿಕೆ ಪೊರೆ, ಆಪ್ಷನ್ ಸಿ ಕಿವಿ ತಮಟೆ, ಆಪ್ಷನ್ ಡಿ ಕಿವಿ ಚಾಮರ. ಈಗ ಗಂಟಲಿನ ಒಳಗೆ ಇರುವಂತಹ ತಂತು ಹಂಗೆ ಕಿವಿಗೂ ಒಂದು ತಂತು ಇರುತ್ತಾ? ಖಂಡಿತ ಇಲ್ಲ. ಆಲಿಕೆ ಪೊರೆ ಅಂತ ಯಾವ್ದು ಇರೋದಿಲ್ಲ. ಕಿವಿ ತಮಟೆ, ನನ್ ಕಿವಿ ತಮಟೆ ಒಡೆದೋಯ್ತು ಅಂತ ಹೇಳ್ತಾ ಇರ್ತೀವಲ್ವಾ, ಕಿವಿ ತಮಟೆ ಸರಿಯಾದಂತಹ ಉತ್ತರ. ಇನ್ನು ಇದಾಗಿತ್ತು ಇವತ್ತಿನ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್. ಸೊ ನಾನು ಕ್ವೆಶ್ಚನ್ಸ್ ಗಳಿಗೆ ಕೊಟ್ಟಂತಹ ಉತ್ತರ ಸಮಂಜಸವಾಗಿದೆ, ನಿಮ್ಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇದನ್ನು ಹೊರತುಪಡಿಸಿ ಒಂದು 6 ಪ್ರಶ್ನೆಯನ್ನ ನೀವು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ಅಲ್ಲಿ ಆದ್ಮೇಲೆ ಒಂದು 3 ಪ್ರಶ್ನೆ ಡಿಸ್ಕ್ರಿಪ್ಟಿವ್ ಆಗಿ ನೋಡೋಣ. ಯಾಕಂದ್ರೆ ಇದಕ್ಕೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಕೇಳಲಿಕ್ಕೆ ಬರೋದಿಲ್ಲ. ಅಂದ್ರೆ ಸೊ ಒಂದು ವಾಕ್ಯದಲ್ಲಿ ಮುಗಿಸ್ಲಿಕ್ಕಾಗ ಕೆಲವೊಂದು ಡಿಸ್ಕ್ರಿಪ್ಷನ್ ಅನ್ನೋದು ಬೇಕಾಗತ್ತೆ. ಸೊ ಆದ್ರಿಂದ ಒಂದೊಂದೇ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡ್ಕೊಡ್ತಾ ಹೋಗೋಣ. ಈಗ ಆಂದೋಲನ ಚಲನೆ ಅಂತ ಹೇಳಿದ್ರೆ ಏನು ಅಂತ ಕೇಳಿರ್ತೀರಿ. ಈಗ ಸಮಾಜಶಾಸ್ತ್ರದಲ್ಲಿ ನೀವು ಆಂದೋಲನ ಅನ್ನುವಂತಹ ಶಬ್ದವನ್ನ ಕೇಳಿರಬಹುದು. ಬಟ್ ಏನಿದು ವಿಜ್ಞಾನದಲ್ಲಿ ಇರುವಂತಹ ಆಂದೋಲನ ಚಲನೆ, ಅದ್ರ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ನಿಮ್ಮ ನೋಟ್ ಬುಕ್ ಅನ್ನ ತೆಗೆದು ನೋಟ್ ಮಾಡ್ಕೊಬಹುದು. ಈ ತರ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗೆ ಉತ್ತರ ಏನಂತ ಕೊಡಬಹುದು ಅಂತ. ಆಂದೋಲನ ಚಲನೆ ಎಂದರೆ ಏನು ನೋಡೋಣ.
ಒಂದು ವಸ್ತು ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸೋದ್ನ ಕಂಪನ ಅಂತ ನಾವೀಗ ಆಲ್ರೆಡಿ ಫಸ್ಟ್ ಕ್ವೆಶ್ಚನ್ ಅಲ್ಲೇ ನೋಡ್ಬಿಟ್ಟಿದೀವಿ ಅಲ್ವಾ? ಈ ಚಲನೆ ಏನ್ ಮಾಡುತ್ತೆ, ಹಿಂದಕ್ಕೆ ಮುಂದಕ್ಕೆ ಚಲನೆ ಏನ್ ಮಾಡುತ್ತೆ ಅಂತ ಚಲನೆಯನ್ನ ನಾವು ಆಂದೋಲನ ಚಲನೆ ಅಂತ ಕರಿತೀವಿ. ಈಗಾಗ್ಲೇ ಆಂದೋಲನ ಚಲನೆಯ ಬಗ್ಗೆ ಕ್ಲಾಸ್ ನಲ್ಲಿ ನಾನು ಹೇಳಾಗಿದೆ. ಅಂದ್ರೆ 1 ಸೆಕೆಂಡಿಗೆ ಆಗುವ ಆಂದೋಲನಗಳ ಸಂಖ್ಯೆಯನ್ನ ಆಂದೋಲನಗಳ ಆವೃತ್ತಿ ಅಂತ ಕರಿತೀವಿ. ಆಂದೋಲನ ಚಲನೆ ಅಂತ ಹೇಳಿದ್ರೆ ಒಂದು ವಸ್ತು ಹಿಂದಕ್ಕೆ ಮತ್ತೆ ಮುಂದಕ್ಕೆ ಚಲಿಸುವಂತಹ ಚಲನೆಗೆ ಆಂದೋಲನ ಚಲನೆ ಅಂತ ಕರಿತೀವಿ. 1 ಸೆಕೆಂಡಿಗೆ ಆಗುವಂತಹ ಆಂದೋಲನಗಳ ಸಂಖ್ಯೆಯನ್ನ ಆಂದೋಲನಗಳ ಆವೃತ್ತಿ ಅಂತ ಕರಿತೀವಿ. ಏನಂತ ಕರಿತೀವಿ? ಆಂದೋಲನಗಳ ಆವೃತ್ತಿ ಅಂತ ಕರಿತೀವಿ. ಆವೃತ್ತಿಯನ್ನ ಹರ್ಟ್ಸ್ ಗಳಲ್ಲಿ ವ್ಯಕ್ತಪಡಿಸಲಾಗುತ್ತೆ. ಆಂದೋಲನಗಳನ್ನ ಹರ್ಟ್ಸ್ ಗಳಲ್ಲಿ ವ್ಯಕ್ತಪಡಿಸಲಾಗುತ್ತೆ. ಅದರ ಸಂಕೇತ HZ. ಆವೃತ್ತಿಯ 1 HZ ಅಂದ್ರೆ 1 ಸೆಕೆಂಡಿಗೆ 1 ಆಂದೋಲನ. ಒಂದು ವಸ್ತುವು ಸೆಕೆಂಡಿನಲ್ಲಿ 20 ಬಾರಿ ಆಂದೋಲಿಸಿದರೆ ಅದರ ಆವೃತ್ತಿ ಎಷ್ಟಾಗಿರುತ್ತೆ? ಅನೇಕ ಪರಿಚಿತ ಶಬ್ದಗಳನ್ನ ಉಂಟು ಮಾಡುವ ಮೂಲಕ ನೋಡದೆ ಗುರುತಿಸಬಲ್ಲಬಹುದು. ಅವುಗಳನ್ನ ಗುರುತಿಸಲು ಆ ಶಬ್ದಗಳು ಭಿನ್ನವಾಗಿರಲೇಬೇಕು. ಅವು ಭಿನ್ನವಾಗಿರುವಂತೆ ಮಾಡುವ ಅಂಶಗಳು ಏನು? ಪಾರ ಮತ್ತು ಆವೃತ್ತಿಗಳು ಯಾವುದೇ ಶಬ್ದದ 2 ಮುಖ್ಯ ಅಂಶಗಳಾಗ್ತಾ ಬರುತ್ತೆ. ಯಾವ್ದ್ಯಾವುದು? ಪಾರ ಮತ್ತು ಆವೃತ್ತಿ. ಅರ್ಥ ಆಯ್ತಾ? ಪಾರ ಮತ್ತು ಆವೃತ್ತಿಗಳ ಆಧಾರದ ಮೇಲೆ ಶಬ್ದಗಳ ನಡುವಿನ ವ್ಯತ್ಯಾಸವನ್ನು ನಾವು ಗುರುತಿಸಬಹುದು. ಒಟ್ಟಾರೆ 1 ಸೆಕೆಂಡಿನ ಆವೃತ್ತಿಗೆ 1 ಹರ್ಟ್ಸ್, ಈ ರೀತಿಯಾಗಿ ನಾವು ಲೆಕ್ಕ ಹಾಕ್ತಾ ಬರ್ಬೇಕಾಗುತ್ತೆ. ಸೊ ಇದಿಷ್ಟು ಆಂದೋಲನ ಚಲನೆಯ ಬಗ್ಗೆ ನಿಮ್ಗೆ ಕೇಳಿದಾಗ ನೀವು ಬರೆಯಬಹುದಾದಂತಹ ವಾಕ್ಯ, ಡಿಸ್ಕ್ರಿಪ್ಟಿವ್ ಆಗಿ ನೀವು ಬರೆಯಬಹುದು. ತಿಳಿತಾ? ಈಗ ಮುಂದಿನ ಪ್ರಶ್ನೆ ಏನಿತ್ತು ನೋಡ್ವಾ? ಶಬ್ದ ಮಾಲಿನ್ಯ ಅಂತ ಹೇಳಿದ್ರೆ ಏನು ಹಾಗೂ ಅದರಿಂದ ಆಗುವಂತ ತೊಂದರೆಗಳನ್ನ ವಿವರಿಸಿ ಅಂತ ಕೇಳಿದ್ದಾರೆ. ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಅತಿಯಾದ ಅಥವಾ ಅನಗತ್ಯ ಶಬ್ದಗಳ ಇರುವಿಕೆಯನ್ನ ಶಬ್ದ ಮಾಲಿನ್ಯ ಅಂತ ಕರಿತೀವಿ. ಅತಿಯಾದ ಅಥವಾ ಅನಗತ್ಯ ಶಬ್ದಗಳ ಇರುವಿಕೆಯನ್ನ ಶಬ್ದ ಮಾಲಿನ್ಯ ಅಂತ ಕರಿತೀವಿ. ಶಬ್ದ ಮಾಲಿನ್ಯ ಕೆಲವು ಆಕಾರಗಳನ್ನ ನಾವು ಪಟ್ಟಿ ಮಾಡಿ ನೋಡೋದಾದ್ರೆ, ಈ ಪಟಾಕಿ ಹೊಡೆಯೋದು, ಸ್ಫೋಟಕಗಳನ್ನ ಬಾರಿಸೋದು, ಯಂತ್ರಗಳು, ಧ್ವನಿವರ್ಧಕಗಳು ಮುಂತಾದವುಗಳು ನಾವು ನಮ್ಮ ಗದ್ದಲಕ್ಕೆ ಅಥವಾ ಶಬ್ದ ಮಾಲಿನ್ಯಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಇನ್ನು ಶಬ್ದ ಮಾಲಿನ್ಯದಿಂದ ಆಗುವಂತಹ ತೊಂದರೆಗಳು ಯಾವ್ದ್ಯಾವ್ದು ಅಂತ ಹೇಳಿದಾಗ, ಒಂದು ನಿದ್ರಾಹೀನತೆ, ಸ್ಲೀಪ್ಲೆಸ್ನೆಸ್. ಎರಡನೇದು ಅತಿಯಾದ ರಕ್ತದ ಒತ್ತಡ. ಮೂರನೇದು ಆತಂಕ ಮತ್ತು ಮುಂತಾದ ಅಸ್ವಸ್ಥತೆಗಳು ಶಬ್ದ ಮಾಲಿನ್ಯದಿಂದ ಉಂಟಾಗುತ್ತೆ. ಜೊತೆಗೆ ಕಿವುಡುತನ, ಡೆಫ್ನೆಸ್. ಸೊ ಇದೆಲ್ಲ ಉಂಟಾಗ್ತಾ ಬರುತ್ತೆ. ಸೊ ಏನು? ಅತಿಯಾದ ಅಥವಾ ಅನಗತ್ಯ ಶಬ್ದಗಳಿಂದ ಉಂಟಾಗೋದೇ ಶಬ್ದ ಮಾಲಿನ್ಯ. ಉದಾಹರಣೆಗೆ ಧ್ವನಿವರ್ಧಕಗಳು, ಯಂತ್ರಗಳು, ಆನಂತರ ಈ ವಾಹನದ ಶಬ್ದಗಳು, ಸ್ಫೋಟಕಗಳನ್ನ ಸಿಡಿಸೋದು, ಪಟಾಕಿಗಳನ್ನ ಸಿಡಿಸೋದು ಇತ್ಯಾದಿ.
ಸೊ ಈ ಒಂದು ಶಬ್ದ ಮಾಲಿನ್ಯದಿಂದ ಉಂಟಾಗುವಂತಹ ಸಮಸ್ಯೆಗಳು ಅಂದ್ರೆ ನಿದ್ರಾಹೀನತೆ, ಅತಿಯಾದ ರಕ್ತದ ಒತ್ತಡ ಅಂದ್ರೆ ಬಿಪಿ, ಪ್ರೆಷರ್ ಏರೋದು, ಆತಂಕ, ಆಂಗ್ಸೈಟಿ ಡಿಸಾರ್ಡರ್ಸ್ ಗಳು ಉಂಟಾಗುತ್ತೆ. ಕೊನೆಗೆ ಶಾಶ್ವತ ಅಥವಾ ತಾತ್ಕಾಲಿಕವಾದಂತಹ ಕಿವುಡುತನ ಕೂಡ ಉಂಟಾಗಬಹುದು ಶಬ್ದ ಮಾಲಿನ್ಯದಿಂದ. ಸೊ ಇದ್ರ ಬಗ್ಗೆ ಹೇಳ್ತಾ ನಮ್ಮ ಕೊನೆಯ ಪ್ರಶ್ನೆಯ ಕಡೆಗೆ ಒಂದ್ ಸ್ವಲ್ಪ ಗಮನ ಹರಿಸೋಣ. ಅದು ಕೂಡ ಶಬ್ದ ಮಾಲಿನ್ಯದ ದುಷ್ಪರಿಣಾಮದ ಒಂದು ಭಾಗವೇ ಆಗಿದೆ. ಅದೇನು ಅಂತ ಹೇಳಿದ್ರೆ, ಶ್ರವಣ ದೋಷದ ಕುರಿತು ಟಿಪ್ಪಣಿ ಬರೆಯಿರಿ. ಸೊ ಇದನ್ನ ನಮ್ಮ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 155 ನೀವು ಕಾಣಬಹುದು. ಶ್ರವಣ ದೋಷ. ಶ್ರವಣ ದೋಷ ಅಂತ ಹೇಳಿದ್ರೇನು? ಅತಿ ವಿರಳವಾದ ಸಂಪೂರ್ಣ ಕಿವುಡುತನ ಸಾಮಾನ್ಯವಾಗಿ ಹುಟ್ಟಿನಿಂದಲೇ ಇರುತ್ತದೆ. ಭಾಗಶಃ ಕಿವುಡುತನವು ಸಾಮಾನ್ಯವಾಗಿ ಕಾಯಿಲೆ, ಗಾಯ ಅಥವಾ ವಯಸ್ಸಿನಿಂದ ಬರುತ್ತದೆ. ಶ್ರವಣ ದೋಷವಿರುವ ಮಕ್ಕಳಿಗೆ ವಿಶೇಷ ಗಮನದ ಅವಶ್ಯಕತೆ ಇದೆ. ಸಂಜ್ಞಾ ಭಾಷೆಯಲ್ಲಿ ಕಲಿಯುವುದರಿಂದ ಇಂತಹ ಮಕ್ಕಳು ಪರಿಣಾಮಕಾರಿಯಾಗಿ ಸಂವಾಹನ ಅಂದ್ರೆ ಏನ್ ಮಕ್ಕಳೇ? ಸಂವಾಹನ ಅಂತ ಹೇಳಿದ್ರೆ ಕಮ್ಯುನಿಕೇಶನ್. ನೋಟ್ ಮಾಡ್ಕೊಳ್ಳಿ. ಸಂವಾಹನ ಅಂತ ಹೇಳಿದ್ರೆ ಕಮ್ಯುನಿಕೇಶನ್. ಸಂವಾಹನ ಮಾಡಬಹುದು. ಆಲಿಸುವಿಕೆಯ ನೇರ ಪರಿಣಾಮದಿಂದ ಮಾತಿನ ಕಲಿಕೆಯಾಗುವುದರಿಂದ ಕಿವುಡುತನ ಇರುವ ಮಗುವಿನ ಮಾತು ದೋಷಪೂರಿತವಾಗಿ ಇರಬಹುದು. ಶ್ರವಣ ದೋಷ ಹೊಂದಿದವರ ತಾಂತ್ರಿಕ ಸಾಧನಗಳು ಅವರ ಜೀವನದ ಗುಣಮಟ್ಟವನ್ನ ಉತ್ತಮಪಡಿಸುವಲ್ಲಿ ಸಹಕಾರಿಯಾಗಿವೆ. ಸಮಾಜವು ಶ್ರವಣ ದೋಷ ಇರುವ ವ್ಯಕ್ತಿಗಳು ಜೀವಿಸಲು, ಪರಿಸರವನ್ನ ಸುಧಾರಿಸಲು ಮತ್ತು ಅವರು ಸಾಮಾನ್ಯ ಜನರಂತೆ ಜೀವನ ನಡೆಸಲು ನೆರವನ್ನ ಒದಗಿಸಬೇಕು. ಸೊ ಇದಿಷ್ಟು ಪಾಯಿಂಟ್ ಪೇಜ್ ನಂಬರ್ 155 ನಿಮ್ಗೆ ಒಂದು ಗ್ರೇ ಕಲರ್ ಬಾಕ್ಸ್ ಒಳಗಡೆ ಆ ಒಂದು ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ. ಅದಿಷ್ಟು ಪಾಯಿಂಟ್ ಅನ್ನ ನೀವು ಒಂದು ಟಿಪ್ಪಣಿಗೆ ಬಳಸ್ಕೊಂತಾ ಹೋಗಬಹುದು. ತಿಳಿತಾ? ಇದಿಷ್ಟು ಶಬ್ದಗಳು ಪಾಠಕ್ಕೆ ಸಂಬಂಧಪಟ್ಟಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಗಳಾಗಿದ್ವು. ಅದಕ್ಕೆ ಸಂಬಂಧಪಟ್ಟಂತಹ ಡಿಸ್ಕ್ರಿಪ್ಟಿವ್ ಆನ್ಸರ್, ಟಿಪ್ಪಣಿ ಬರೆಯುವಂತಹ ಉತ್ತರಗಳನ್ನ ಕೂಡ ನಾವು ಕಂಡ್ಕೊಂಡ್ವಿ. ಈಗ ನೇರವಾಗಿ ನಮ್ಮ ದಹನ ಮತ್ತು ಜ್ವಾಲಿಯ ಚಾಪ್ಟರ್ ಕಡೆಗೆ ನಾವು ಮುಖವನ್ನ ಮಾಡೋಣ. ಸೊ ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ, ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಸಹ ನಾನು ಭಾವಿಸ್ತೀನಿ. ಯಾರಾದ್ರೂ ನೋಟ್ ಮಾಡ್ಕೊಂಡೇ ಇದ್ದಲ್ಲಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಲಾಗಿನ್ ಆಗಿ ಅಲ್ಲೂ ಕೂಡ ನಿಮ್ಗೆ ಪಾಸ್ ನೋಟ್ ಮಾಡ್ಕೊಳ್ಬಹುದು. ಅವನ ಲಾಂಗ್ ರನ್ ಅದ್ ನಿಮ್ಗೆ ಹೆಲ್ಪ್ ಆಗ್ತಾ ಬರುತ್ತೆ. ದಹನ ಮತ್ತು ಜ್ವಾಲೆ. ನಾವು ನಮ್ಮ ಹೋದ್ ಕ್ಲಾಸ್ ನಲ್ಲಿ ಈ ಒಂದು ಅಗ್ನಿಶಾಮಕಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಅದಕ್ಕಿಂತ ಮುಂಚೆ ನಾನು ಹೇಳಿದ್ದೆ, ಗಾಳಿಯ ಅನುಪಸ್ಥಿತಿಯಲ್ಲಿದ್ದಾಗ ದೀಪಗಳು ಆರೋಗುತ್ತೆ. ಗಾಳಿ ಇದ್ದಾಗ ಮಾತ್ರ ಅಲ್ಲ, ಸಂಪೂರ್ಣವಾಗಿ ಗಾಳಿ ಇಲ್ಲದೆ ಇದ್ದಾಗ್ಲೂ ಕೂಡ ದೀಪ ಹೋಗುತ್ತೆ, ಕ್ಯಾಂಡಲ್ ಹಾರೋಗುತ್ತೆ ಅನ್ನೋಂತ ಒಂದು ಎಕ್ಸ್ಪೆರಿಮೆಂಟ್ ನ ನಾವು ನೋಡಿದ್ವಿ ಅಲ್ವಾ? ಆದ್ರಿಂದ ಏನ್ ಮಾಡೋರು ಹಿಂದಿನ ಕಾಲದಲ್ಲಿ ಈ ರೀತಿಯಾದಂತಹ ದೀಪಗಳನ್ನ ಇಡೋರು. ನೋಡಿ, ಇದು ದೀಪವನ್ನ ಇಡುವಂತಹ ಜಾಗ. ಇಲ್ಲಿ ಏನಾಗುತ್ತೆ, ಸುತ್ತಲೂ ಈ ರೀತಿಯಾದಂತಹ ಸ್ಟಾರ್ ಮಾರ್ಕ್ ಗಳನ್ನ ನೀವು ಕಾಣ್ತಾ ಹೋಗ್ಬಹುದು. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ ನಿಮ್ಮೆಲ್ಲರಿಗೂ? ಈ ರೀತಿಯಾದಂತಹ ಮಾರ್ಕ್ ಗಳು ಇರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ,
ಗಾಳಿ ಸಾಪೇಕ್ಷವಾಗಿ ಈ ದೀಪದ ಒಳಗೆ ನುಗ್ಗಲಿಕ್ಕೆ ಸಾಧ್ಯ ಆಗುತ್ತೆ. ದೀಪ ಹೀಗೆ ಮುಚ್ಚೋದ್ರಿಂದ ದೀಪ ಆರೋದು ಇಲ್ಲ. ಅದೇ ರೀತಿಯಾಗಿ ಗಾಳಿಯ ಉಪಸ್ಥಿತಿ ಸಹ ಇರುತ್ತೆ. ನೋಡಿದ್ರ ನಮ್ಮ ಹಿರೀಕರು ಪೂರ್ವಿಕರು ಆದಷ್ಟು ಓದು ಬರಹವನ್ನ ಬರದೇ ಇರೋರು ಕೂಡ ಈ ವಿಜ್ಞಾನದ ಅಂಶವನ್ನ ಎಷ್ಟು ಚೆನ್ನಾಗಿ ಅರ್ಥೈಸ್ಕೊಂಡಿದ್ರು ಅಂತ. ಆದ್ರಿಂದ ಹಿಂದಿನ ಕಾಲದಲ್ಲಿ ಇದ್ದಂತಹ ಈ ತರ ಹಿತ್ತಾಳೆಯ ದೀಪಗಳಲ್ಲೆಲ್ಲ ಈ ರೀತಿಯಾಗಿ ಕಾಣ್ತಾ ಹೋಗಬಹುದು. ಸೊ ಈ ರೀತಿಯಾದಂತಹ ದೀಪಗಳಲ್ಲಿ ಗಾಳಿಯ ಉಪಸ್ಥಿತಿ ಇರೋದ್ರಿಂದ ದೀಪಗಳು ಆರೋದಿಲ್ಲ. ಇನ್ನು ಮ್ಯಾಚ್ ಬಾಕ್ಸ್ ಅಥವಾ ಬೆಂಕಿ ಪಟ್ಟಣದ ಬಗ್ಗೆ ಒಂದು ಸಮಗ್ರವಾದಂತಹ ಮಾಹಿತಿಯನ್ನ ಕೂಡ ನಾವು ತಿಳ್ಕೊಂತಾ ಹೋಗಿದ್ವಿ ಅಲ್ವಾ. ಬೆಂಕಿ ಕಡ್ಡಿಯ ಇತಿಹಾಸದ ಬಗ್ಗೆ ನಾವು ತಿಳ್ಕೊಂತಾ ಹೋಗಿದ್ವಿ. ಅದ್ರ ಬಗ್ಗೆ ಒಂದು ಪುನರ್ಮನನ ಮಾಡೋದಾದ್ರೆ 5,000 ವರ್ಷಗಳಿಗೂ ಹಿಂದೆ ಈಜಿಪ್ಟ್ ನಲ್ಲಿ ಸಲ್ಫರ್ ನಲ್ಲಿ ಅದ್ದಿದ ದೇವದಾರು ಮರದ ಸಣ್ಣ ತುಂಡುಗಳನ್ನ ಬೆಂಕಿ ಕಡ್ಡಿಯಾಗಿ ಬಳಸ್ತಾ ಇದ್ರು. ಆಧುನಿಕ ಬೆಂಕಿ ಕಡ್ಡಿಯನ್ನ ಕೇವಲ 200 ವರ್ಷಗಳ ಹಿಂದೆಯಷ್ಟೇ ಅಭಿವೃದ್ಧಿ ಪಡಿಸಲಾಯಿತು. ಆಂಟಿಮೋನಿ ಟ್ರೈಸಲ್ಫೈಡ್, ಪೊಟ್ಯಾಷಿಯಂ ಕ್ಲೋರೇಟ್ ಮತ್ತು ಬಿಳಿ ಫಾಸ್ಫರಸ್ ರಂಜಕ ಹಾಗೂ ಸ್ವಲ್ಪ ಅಂಟು ಮತ್ತು ಪಿಷ್ಟದ ಮಿಶ್ರಣವನ್ನ ಸೂಕ್ತವಾದ ಕಟ್ಟಿಗೆಯಿಂದ ಮಾಡಿದ ಕಡ್ಡಿಯ ತುದಿಗೆ ಹೆಚ್ಚಿಸಲಾಯಿತು. ಇದನ್ನ ಒರಟಾದ ಮೇಲ್ಮೈ ಉಜ್ಜಿದಾಗ ಘರ್ಷಣೆಯಿಂದ ಉಂಟಾದ ಉಷ್ಣದಿಂದ ಬಿಳಿ ಫಾಸ್ಫರಸ್ ದಹಿಸಿತು. ಇದು ಬೆಂಕಿ ಕಡ್ಡಿಯ ದಹನಕ್ಕೆ ಪ್ರಾರಂಭವಾಯಿತು. ಬಿಳಿ ಫಾಸ್ಫರಸ್ ಬೆಂಕಿ ಕಡ್ಡಿ ತಯಾರಿಸುವಾಗ ಕಾರ್ಮಿಕರಿಗೂ ಮತ್ತು ಬಳಕೆದಾರರಿಗೂ ಅದು ಅಪಾಯಕಾರಿಯಾಗಿ ಪರಿಣಮಿಸಿತು. ಇಂದಿನ ದಿನಗಳಲ್ಲಿ ಸುರಕ್ಷಾ ಬೆಂಕಿ ಕಡ್ಡಿಗಳು ಕೇವಲ ಆಂಟಿಮೋನಿ ಟ್ರೈಸಲ್ಫೈಡ್, ಪೊಟ್ಯಾಷಿಯಂ ಕ್ಲೋರೇಟ್ ಮಾತ್ರ ಹೊಂದಿರುತ್ತದೆ. ಉಜ್ಜುವ ಮೇಲ್ಮೈ ಪುಡಿ ಮಾಡಿದ ಗಾಜು ಮತ್ತು ಸ್ವಲ್ಪ ಕೆಂಪು ಫಾಸ್ಫರಸ್ ಅನ್ನ ಹೊಂದಿದೆ. ಸೊ ಈಗಿನ ಬೆಂಕಿ ಕಡ್ಡಿಗಳನ್ನ ನೀವು ಗಮನಿಸಿದಾಗ ಈ ರೀತಿಯಾದಂತಹ ಕೆಂಪನೆಯ ಪಟ್ಟಿಯನ್ನ ನೀವು ಕಾಣ್ತಾ ಹೋಗಬಹುದು. ಸೊ ಈ ಕೆಂಪನೆ ಪಟ್ಟಿಯನ್ನ ಯಾವುದೇ ಒಂದು ಕಡ್ಡಿಯಿಂದ ನಾವು ಹಿಂಗೆ ಉರಿಸ್ಲಿಕ್ಕೆ ಸಾಧ್ಯ ಆಗೋಲ್ಲ, ಯಾಕಂದ್ರೆ ಇದು ಒಂದು ಸಾಮಾನ್ಯವಾದಂತಹ ಕಡ್ಡಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಬೆಂಕಿಯ ಕಡ್ಡಿಯೇ ನಮ್ಗೆ ಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ಏನಾಗುತ್ತೆ, ಬೆಂಕಿಯ ಕಡ್ಡಿಯನ್ನ ಹೀಗೆ ಮೇಲ್ಮೈಗೆ ಉಜ್ಜಿದಾಗ ನೋಡಿದ್ರ ಇಲ್ಲಿ ಬೆಂಕಿಯ ಜ್ವಾಲೆಯನ್ನ ನಾವು ಕಾಣಬಹುದು. ಈ ಬೆಂಕಿಯ ಜ್ವಾಲೆ ಏನಿರುತ್ತೆ ಇದು ಸ್ವಲ್ಪ ಕೆಂಪು ಫಾಸ್ಫರಸ್ ಹಾಗೂ ಬಿಳಿ ಫಾಸ್ಫರಸ್ ಅನ್ನ ಹೊಂದಿರುತ್ತೆ, ರಂಜಕಗಳನ್ನ ಹೊಂದಿರುತ್ತೆ. ಇದು ತಕ್ಷಣವೇ ಬೆಂಕಿ ಕಡ್ಡಿ ತುಡಿಯಲ್ಲಿರುವಂತಹ ಪೊಟ್ಯಾಷಿಯಂ ಕ್ಲೋರೈಡ್ ಮತ್ತು ಜೊತೆ ವರ್ತಿಸಿ ಆಂಟಿಮೋನಿ ಟ್ರೈಸಲ್ಫೈಡ್ ಅನ್ನ ಹೊತ್ತಿಸಲು ಕಾರಣ ಆಗ್ತಾ ಬರುತ್ತೆ. ಸೊ ಆರಿಸ್ತೀನಿ ನೋಡಿ, ಹೊಗೆಯನ್ನ ಕಾಣ್ತಾ ಹೋಗಬಹುದು, ಕೆಂಪಾಗಿರೋದು ಸಹ ನೀವು ಕಾಣ್ತಾ ಹೋಗಬಹುದು. ಇಲ್ಲಿ ದಹನ ಅನ್ನೋದು ಶುರುವಾಗ್ತಾ ಹೋಗುತ್ತೆ. ನೋಡಿದ್ರ ಕಡ್ಡಿ ಹೇಗೆ ಉರಿದು ಬಿತ್ತು ಅನ್ನೋದು. ಸೊ ನೋಡಿದ್ರ ಮಕ್ಳೇ, ಸೊ ಇದಾಗಿತ್ತು ಬೆಂಕಿ ಕಡ್ಡಿಯ ಬಗ್ಗೆ ನಮ್ಗಿದ್ದಂತಹ ಇತಿಹಾಸ. ಇವೆಲ್ಲ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲೂ ಇರುತ್ತೆ, ಆದ್ರೆ ಅದ್ರ ಬಗ್ಗೆ ನಾವು ಇಷ್ಟೊಂದು ಸೂಕ್ಷ್ಮವಾಗಿ ಸ್ಥೂಲವಾಗಿ ಅರ್ಥ ಮಾಡ್ಕೊಳೋದಿಲ್ಲ. ನಾನು ಈ ಒಂದು ವಿಜ್ಞಾನದ ಪಾಠಗಳು ಶುರುವಾಗಕ್ಕಿಂತ ಮುಂಚೆಯಿಂದ ಸಹ ನಿಮ್ಗೆ ಹೇಳಿದ್ದೀನಿ, ನೀವು ಒಬ್ಬ ವಿಜ್ಞಾನದ ವಿದ್ಯಾರ್ಥಿ. ಸೊ ಪ್ರತಿಯೊಂದನ್ನು ಕೂಡ ಇದು ಯಾಕೆ ಹೀಗಿದೆ, ಇದು ಹೇಗೆ ಹೀಗಿದೆ, ಚಿಕ್ಕ ಮಕ್ಕಳು ಪ್ರಶ್ನೆ ಮಾಡ್ತಾನೆ ಇರ್ತಾರೆ, ಇದ್ ಯಾಕೆ ಹೀಗೆ, ಅದೇನ್ ಮಾಡುತ್ತೆ, ಇದು ಇಲ್ಲಿ ಬಂದ್ರೆ ಏನಾಗುತ್ತೆ, ಯಾಕೆ ಇದು ಈ ಬಣ್ಣದಲ್ಲಿದೆ, ಆಕಾಶ ಯಾಕೆ ನೀಲಿ ಬಣ್ಣದಲ್ಲಿದೆ, ಹೀಗ್ ಪ್ರಶ್ನೆ ಮಾಡ್ತಾನೇ ಇರ್ತಾರಲ್ವಾ. ಸೊ ನೀವು ಕೂಡ ಹಾಗೆಯೇ ಪ್ರತಿಯೊಂದನ್ನು ಪ್ರಶ್ನಾರ್ಥಕ ದೃಷ್ಟಿಯಿಂದ ನೋಡಿದಾಗ, ಪ್ರತಿಯೊಂದನ್ನು ಕಲಿಕೆಯ ದೃಷ್ಟಿಯಿಂದ ನೋಡಿದಾಗ ನಿಮ್ಮ ಕಲಿಕೆಯ ಹಸಿವು ಅನ್ನೋದು ನೀಗ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಕ್ಲಿಯರ್? ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಅಗ್ನಿಶಾಮಕದ ಬಗ್ಗೆ ನಾವು ತಿಳ್ಕೊಂತಾ ಹೋಗಿದ್ವಿ. ಈಗ ದಹನದ ವಿಧಗಳ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ದಹನದ ವಿಧಗಳು. ಅಡ್ಗೆ ಮನೆಯಲ್ಲಿ ಗ್ಯಾಸ್ ಸ್ಟವ್ ನ ಬಳಿ ಉರಿಯುತ್ತಿರುವ ಬೆಂಕಿ ಕಡ್ಡಿಯ ಅಥವಾ ಗ್ಯಾಸ್ ಲೈಟರ್ ಅನ್ನ ತನ್ನಿ. ಗ್ಯಾಸ್ ಸ್ಟವ್ ನ ಗುಂಡಿಯಲ್ಲಿ ತಿರುಗಿಸಿ. ನೀವೇನನ್ ಗಮನಿಸ್ತೀರಿ?
ಸೊ ಇನ್ನೊಂದು ಎಚ್ಚರಿಕೆಯ ಮಾತು ಕೂಡ ಕೊಟ್ಟಿದ್ದಾರೆ. ಗ್ಯಾಸ್ ಸ್ಟವ್ ಅನ್ನ ನೀವೇ ಬಳಸಬೇಡಿ, ನಿಮ್ಮ ಪೋಷಕರ ನೆರವನ್ನ ತೆಗೆದುಕೊಳ್ಳಿ. ಯಾಕಂದ್ರೆ ಗ್ಯಾಸ್ ಆನ್ ಮಾಡಿ ಹಾಗೆ ಬಿಟ್ಬಿಡೋದು, ಅದರಿಂದ ಸಮಸ್ಯೆಗಳು ಹೆಚ್ಚಾಗ್ತಾ ಬರುತ್ತೆ. ಸೊ ಯಾವಾಗ್ಲೂ ನೀವು ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಪ್ರಯೋಗವನ್ನ ಮಾಡೋದ್ಕಿಂತ ಮುಂಚೆ ನಿಮ್ಮ ಪೋಷಕರ ಅಥವಾ ಹಿರಿಯರ ಅಥವಾ ಶಿಕ್ಷಕರ ನೆರವನ್ನ ತೆಗೆದುಕೊಳ್ಳೋದು ಬಹಳ ಮುಖ್ಯ. ಸ್ನೇಹಿತರ ನೆರವು ದಯವಿಟ್ಟು ತಗೊಳ್ಲೇಬೇಡಿ, ಯಾಕಂದ್ರೆ ಅವು ನಿಮ್ ತರನೇ ಇರ್ತಾರೆ ಅಲ್ವಾ. ಸೊ ಏನ್ ಮಾಡಿ, ಅಡಿಗೆ ಅನಿಲ ಶೀಘ್ರವಾಗಿ ಉರಿದು ಉಷ್ಣ ಮತ್ತು ಬೆಳಕು ಉತ್ಪತ್ತಿ ಮಾಡೋದನ್ನ ನಾವು ಗಮನಿಸ್ತೀವಿ. ಇಂತಹ ದಹನವನ್ನ ಕ್ಷಿಪ್ರ ದಹನ, ಕ್ಷಿಪ್ರ ಪ್ರಸಾದ ಗಣಪತಿ ಅಂತ ಕೇಳಿದ್ದೀರಾ? ಏನು ಕ್ಷಿಪ್ರ ಅಂದ್ರೆ ಕ್ವಿಕ್ ಆಗಿ ನಮ್ಗೆ ಉತ್ತರಿಸುವಂತಹ ದೈವ ಅಂತ ಅಲ್ವಾ. ಕ್ಷಿಪ್ರ ದಹನ ಅಂತ ಹೇಳಿದ್ರು ಅದೇ ರೀತಿ ಕ್ವಿಕ್ ಅಂತ ಅರ್ಥ ಇದೆ. ಈಗ ನೋಡಿ, ಹಿಂಗ್ ತಿರ್ಗಿಸಿದ ತಕ್ಷಣ, ಲೈಟ್ ಆನ್ ಮಾಡಿದ ತಕ್ಷಣ ಅಲ್ಲಿ ಬೆಂಕಿ ಹತ್ಕೊಡುತ್ತೆ. ಸೊ ನನ್ ಕ್ಯಾಮ್ರಾನ ಈಗ ಅಡ್ಗೆ ಮನೆಗೂ ತಗೊಂಡೋಗಿ ನೀವು ಸ್ಟವ್ ಹಚ್ಚಿ ತೋರ್ಸೋ ಅವಶ್ಯಕತೆ ಇಲ್ಲ. ನಿಮ್ಮೆಲ್ಲರ ಮನೆಯಲ್ಲಿ ಗ್ಯಾಸ್ ಸ್ಟವ್ ಇರುತ್ತೆ ಅಂತ ಭಾವಿಸ್ತೀನಿ. ಇದೆಯಾ? ಓಕೆ, ಹಾಗಾದ್ರೆ ಟ್ರೈ ಮಾಡಿ ನೋಡಿ ವಿತ್ ದ ಹೆಲ್ಪ್ ಆಫ್ ಯುವರ್ ಪೇರೆಂಟ್ಸ್. ಫಾಸ್ಫರಸ್ ನಂತಹ ವಸ್ತುಗಳು ಕೊಠಡಿಯ ಉಷ್ಣತೆಯಲ್ಲಿ ಹೊತ್ತಿ ಉರಿಯುತ್ತೆ. ಸೊ ಹಿಂದಿನ ಕಾಲದಲ್ಲೆಲ್ಲ ಮ್ಯಾಜಿಕ್ ಅಂತ ಮಾಡೋದು, ಫಾಸ್ಫರಸ್ ಅನ್ನ ತೆಗೆದುಕೊಂಡು ರೂಮ್ ಟೆಂಪರೇಚರ್ ಅಲ್ಲಿ ಇಟ್ಟಾಗ ಅದು ದಗದಗ ಅಂತ ಹೊತ್ತೋದು. ಅಯ್ಯೋ ಪ್ರೇತಾತ್ಮ ಬಂದಿದೆ, ದೇವ ಬಂದಿದೆ, ಮ್ಯಾಜಿಕ್ ಮಂತ್ರವಾದಿ ಹಿಂಗೆಲ್ಲ ಹೇಳೋರು. ಸೊ ತದನಂತರ ನಮ್ಗೆ ಗೊತ್ತಾಯ್ತು ಫಾಸ್ಫರಸ್ ವಸ್ತುಗಳು ಕೊಠಡಿಯ ಉಷ್ಣತೆಯಲ್ಲೇ ಅಂದ್ರೆ ರೂಮ್ ಟೆಂಪರೇಚರ್ನೇ ಹೊತ್ತಿ ಉರಿಯುತ್ತೆ ಅಂತ. ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ವಸ್ತುವೊಂದು ತಕ್ಷಣ ಸ್ಫೋಟಿಸಿ ಜ್ವಾಲೆಯಾಗಿ ಉರಿಯುವಂತಹ ದಹನವನ್ನ ಸ್ವಯಂ ಪ್ರೇರಿತ ದಹನ ಅಂತ ಕರಿತಾರೆ. ಏನಂತ ಕರಿತೀವಿ? ಸ್ವಯಂ ಪ್ರೇರಿತ ದಹನ. ಉದಾಹರಣೆಗೆ ಫಾಸ್ಫರಸ್ ನ ಎಕ್ಸಾಂಪಲ್ ಕೊಟ್ನಲ್ಲ, ಆ ರೀತಿ. ಆದ್ರಿಂದನೇ ನಿಮ್ಮ ಲ್ಯಾಬೊರೇಟರಿಗಳಲ್ಲಿ ಕೆಲವೊಂದು ವಸ್ತುಗಳನ್ನ ಬಹಳ ನಾಜೂಕಾಗಿ ಕೆಲವೊಂದು ಗಾಜಿನ ಬಟ್ಟಲ್ಗಳಲ್ಲಿ ಅಥವಾ ಬಾಕ್ಸ್ ಗಳಲ್ಲಿ, ಕಂಟೈನರ್ ಗಳಲ್ಲಿ ಇಟ್ಟಿರ್ತಾರೆ. ಸೊ ಈ ದಹನದ ವಿಧಗಳಲ್ಲಿ ಯಾವ್ಯಾವ್ದನ್ನ ಕಲ್ಸಿ ನಾವು ಕ್ಷಿಪ್ರ ದಹನ, ಚಿಕ್ಕಾಗಿ ನಾವು ಹತ್ತಿಸಿದ ತಕ್ಷಣ ಉರಿಯುವಂತಹದ್ದು. ಕೆಲವೊಂದು ನಾವ್ ಏನೂ ಮಾಡದೇ ಇದ್ರು ಅದು ಪಾಡಿಗದೆ ಉರಿದು ದಹನವಾಗಿ ಹೋಗುವಂತಹದ್ದು ಸ್ವಯಂ ಪ್ರೇರಿತ ದಹನ. ಜೊತೆಗೆ ಇಲ್ಲೊಂದು ಟಿಪ್ಪಣಿ ಕೊಟ್ಟಿದ್ದಾರೆ. ಕಲ್ಲಿದ್ದಲಿನ ಗಣಿಗಳಲ್ಲಿ ಕಲ್ಲಿದ್ದಲಿನ ಧೂಳಿನ ಸ್ವಯಂ ಪ್ರೇರಿತ ದಹನದಿಂದ ಅನೇಕ ಅಪಾಯಕಾರಿ ಬೆಂಕಿ ಅವಘಡಗಳು ಉಂಟಾಗಿವೆ. ಸ್ವಯಂ ಪ್ರೇರಿತ ಕಾಡ್ಗಿಚ್ಚು ಸೂರ್ಯನ ತಾಪ ಅಥವಾ ಮಿಂಚಿನಂತೆ ಉಂಟಾಗುತ್ತದೆ. ಆದಾಗ್ಯೂ ಬಹಳಷ್ಟು ಕಾಡ್ಗಿಚ್ಚು ಮಾನವನ ಬೇಜವಾಬ್ದಾರಿತನದಿಂದ ಉಂಟಾಗುತ್ತದೆ. ಕಾಡಿನ ವಿಹಾರದ ಅಥವಾ ಭೇಟಿಯ ನಂತರ ನಾವು ಹೊರಡುವ ಮುನ್ನ ಕಾಡಿನಲ್ಲಿ ಶಿಬಿರಾಗ್ನಿಯನ್ನ ಸಂಪೂರ್ಣವಾಗಿ ನಂದಿಸುವುದು ಮರೆಯದಿರುವುದು ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಶಿಬಿರಾಗ್ನಿ ಈ ಒಂದು ಪದವನ್ನ ಬಹಳ ಹೊಸದಾಗಿ ನೀವು ಕೇಳ್ತಾ ಇರಬಹುದು. ಶಿಬಿರಾಗ್ನಿ ಅಂತ ಹೇಳಿದ್ರೆ, ಶಿಬಿರ ಅಂದ್ರೆ ಏನು? ಕ್ಯಾಂಪ್, ಅಗ್ನಿ ಅಂದ್ರೆ ಫೈರ್. ಶಿಬಿರಾಗ್ನಿ ಅಂದ್ರೆ ಈ ಕ್ಯಾಂಪ್ ಫೈರ್ ಅಂತ ಅರ್ಥ. ಈ ಒಂದು ಕಾಡಿನ ಪ್ರದೇಶ, ಸಕಲೇಶ್ಪುರ, ಮಲೆನಾಡು, ಇಂತಹ ಮಡಿಕೇರಿ, ಇಂತಹ ಜಾಗಗಳಿಗೆಲ್ಲ ಹೋದಾಗ ನಾವೇನ್ ಮಾಡ್ತೀವಿ? ಶಿಬಿರಗಳಿಗೆ ಹೋದಾಗ ಕ್ಯಾಂಪ್ ಫೈರ್ ಅನ್ನ ಹಾಕಿ ಅದ್ರ ಸುತ್ತ ಆಟ ಆಡ್ತೀವಿ. ಕೆಲವೊಂದ್ಸಲ ಅದನ್ನ ನಂದಿಸದೆ ಹೋದಾಗ ಅಲ್ಲಿರುವಂತಹ ದರ್ಗೆಲೆ ಅಂದ್ರೆ ಒಣಗಿದ ಎಲೆಗಳಿಗೆ ಅವುಗಳು ಹೊತ್ತಿ ಕಾಡ್ಗಿಚ್ಚಂತಹ ತುಂಬಾ ಕಠೋರವಾದಂತಹ, ಬಹಳ ದಾರುಣವಾದಂತಹ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಹೋಗುತ್ತೆ. ಯಾಕೆ ಇದನ್ನ ಇಷ್ಟೊಂದು ಕಠೋರ, ದಾರುಣ ಅಂತ ಕರಿತೀವಂದ್ರೆ, ನೋಡಿ, ನಾವು ನಮ್ಮ ಮನೆಯಲ್ಲಿ ಒಂದು ಪಾಟ್ ನಲ್ಲಿ ಗಿಡವನ್ನ ಬೆಳೆಸ್ಲಿಕ್ಕೆ ಎಷ್ಟು ಹರಸಾಹಸ ಪಡ್ತೀವಿ. ಆದ್ರೆ ಕಾಡುಗಳು ಎಂಥ ವನ್ಯ ಮೃಗಗಳನ್ನ ಹೊಂದಿರುತ್ತೆ ಅಲ್ವಾ. ಅವುಗಳ ರಕ್ಷಣೆಗೆ ನಾವು ಪಣ ತೊಟ್ಟಿ ನಿಲ್ಬೇಕಾಗತ್ತೆ. ಅಂತಹ ಕಾಡುಗಳು ಸಂಪೂರ್ಣ ನಾಶವಾಗಿ ಹೋದಾಗ, ಅಲ್ಲಿ ಎಷ್ಟೋ ಸಾವಿರ ವರ್ಷಗಳಿಂದ ಇದ್ದಂತಹ ಮರಗಳು ಸಂಪೂರ್ಣ ನಶಿಸಿ ಹೋದಾಗ, ಅಲ್ಲಿದ್ದಂತಹ ಮೂಕ ಪ್ರಾಣಿಗಳು ರೋದನೆಗೆ ಒಳಪಟ್ಟಾಗ ಎಷ್ಟು ಕಷ್ಟ ಅನ್ಸ್ತಾ ಹೋಗುತ್ತೆ ಅಲ್ವಾ. ಸೊ ಆದ್ರಿಂದ ಜವಾಬ್ದಾರಿಯುತವಾಗಿ, ಯಾಕಂದ್ರೆ ಮಾನವನ ತನದಿಂದ ಹಿಂದೆ ಇಂತಹ ಸಮಸ್ಯೆಗಳು ಬಹಳಷ್ಟು ಉಂಟಾಗಿದೆ. ಆದ್ರಿಂದ ಒಬ್ಬ ನಾಗರಿಕ ಸಮಾಜದಲ್ಲಿ ಸಿವಿಲೈಸ್ಡ್ ಆಗಿ ನಾವಿರ್ಬೇಕಂದ್ರೆ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದು ತುಂಬಾ ಮುಖ್ಯ ಆಗ್ತಾ ಹೋಗುತ್ತೆ. ಸೊ ಅದನ್ನ ಇವತ್ತಿನ ಪಾಠದಲ್ಲಿ ನಾವು ಕಲ್ತಿದೀವಿ, ಇಂತಹ ಕಾಡ್ಗಿಚ್ಚುಗಳನ್ನ ನಾವು ರಕ್ಷಿಸ್ಬೇಕು ಅಂತ. ಜೊತೆಗೆ ಹಬ್ಬಗಳ ದಿನಗಳಂದು ನಾವು ಸಾಮಾನ್ಯವಾಗಿ ಪಟಾಕಿ ಹೊಡಿತೇವೆ. ಈಗ ತಾನೇ ಪೊಂಗಲ್ ಅಂದ್ರೆ ಸಂಕ್ರಾಂತಿ ಹಬ್ಬವನ್ನ ಆಚರಿಸಿದ್ವಿ. ಅಂತಹ ಸಮಯದಲ್ಲಿ, ದೀಪಾವಳಿ ಸಮಯದಲ್ಲಿ ಯಾರಾದ್ರೂ ನಮ್ಮ ನೆಚ್ಚಿನ ಕ್ರಿಕೆಟ್ ಪ್ಲೇಯರ್ಗಳು ಗೆದ್ದಾಗ, ಅಥವಾ ನಮ್ಮ ರಾಜಕಾರಣಿ ಬಂದಾಗ, ಅಥವಾ ನಮ್ಮ ಫಿಲಂ ಸೆಲೆಬ್ರಿಟಿಗಳ ಬರ್ತಡೇಗಳು ಬಂದಾಗ ಪಟಾಕಿ ಹೊಡಿತೀವಿ, ಹೌದೋ ಇಲ್ವೋ? ಪಟಾಕಿಯನ್ನು ಹೊತ್ತಿಸಿದಾಗ ಕ್ಷಿಪ್ರ ಕ್ರಿಯೆ ನಡೆದು ಉಷ್ಣ, ಬೆಳಕು ಮತ್ತು ಶಬ್ದ ಉಂಟಾಗುತ್ತೆ.
ಈ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಪ್ರಮಾಣದ ಅನಿಲವು ಗ್ಯಾಸ್ ಉತ್ಪತ್ತಿಯಾಗಿ ಬಿಡುಗಡೆಯಾಗೋದ್ರಿಂದ ಇಂತಹ ಪ್ರಕ್ರಿಯೆಯನ್ನ ಸ್ಫೋಟ ಅಂತ ನಾವು ಕರಿತೀವಿ. ಏನಂತ ಕರಿತೀವಿ ನಾವು? ಸ್ಫೋಟ ಅಂತ ಕರಿತೀವಿ. ಓಕೆ. ಪಟಾಕಿ ಮೇಲೆ ಒತ್ತಡವನ್ನ ಹಾಕ್ದಾಗ್ಲೂ ಸ್ಫೋಟಗಳು ಉಂಟಾಗುತ್ತೆ. ಸೊ ಈ ದಹನದ ವಿಧಗಳು ಯಾವ್ದ್ಯಾವ್ದು? ಕ್ಷಿಪ್ರ ದಹನ, ನಾವೇ ಗ್ಲಾಸ್ ಲೈಟ್ ನ ಆನ್ ಮಾಡಿದ ತಕ್ಷಣ ಉಂಟಾಗುವಂತಹ ಉಷ್ಣ ಮತ್ತು ಇನ್ನೊಂದೇನು ಬರುತ್ತೆ ಅದ್ರ ಜೊತೆಗೆ? ಬೆಳಕು. ಸೊ ಇದು ಕ್ಷಿಪ್ರ ದಹನ. ಸ್ವಯಂ ಪ್ರೇರಿತ ದಹನ, ಫಾಸ್ಫರಸ್ ನ ಎಕ್ಸಾಂಪಲ್ ನಿಮ್ಗೆ ಕೊಟ್ಟಿದ್ದೆ. ಸ್ಫೋಟ ಅಂತ ಹೇಳಿದ್ರೆ ಇಲ್ಲಿ ಉಷ್ಣ, ಬೆಳಕು ಮತ್ತೆ ಶಬ್ದ ಇವು ಮೂರು ಕೂಡ ಉಂಟಾಗುತ್ತೆ. ಇವು ದಹನದ 3 ತರದ ವಿಧಗಳು ಆಗುತ್ತೆ. ಮತ್ತಷ್ಟು ಮುಂದಿನ ಕ್ಲಾಸ್ ನಲ್ಲಿ ಜ್ವಾಲೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇಲ್ಲಿಗೆ ಇವತ್ತಿನ ವಿಜ್ಞಾನದ ತರಗತಿಯನ್ನು ಮುಗಿಸ್ತಾ ಇದೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.